ಎಸ್, ಇದೊಂದು ಪ್ರಶ್ನೆ ಶಿಶಿರ್ ಅವರ ಫ್ಯಾನ್ಸ್ ಪ್ರಶ್ನೆ. ನಿಮ್ಮ ಇಬ್ಬರ ಬಾಂಡಿಂಗ್ ಚೆನ್ನಾಗಿತ್ತು, ಅದ್ರ ಬಗ್ಗೆ ಎಲ್ಲೂ ಮಾತಾಡೋ ಹಾಗಿಲ್ಲ. ಬಟ್ ಏನಂದರೆ ಎಲ್ಲೋ ಒಂದು ಕಡೆ ಒಂದು ರೌಂಡಲ್ಲಿ ಅವ್ರು ನಿಮ್ಮನ್ನು ಸೇವ್ ಮಾಡಿರ್ತಾರೆ, ಮತ್ತು ನಿಮಗೂ ಒಂದು ಸೇವ್ ಮಾಡುವಂಥ ಚಾನ್ಸ್ ಸಿಕ್ಕಾಗ ನೀವು ನಾಮಿನೇಟ್ ಮಾಡಿರ್ತಾರೆ, ನಿಮಗಿಬ್ಬರಿಗೂ ಜಗಳ ಆಗಿರುತ್ತೆ. ನಾವೆಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡಿದ್ರೆ ಇವರು ನಾಲ್ಗೆಗೆ ಬಣ್ಣ ಹಚ್ತಾರೆ ಅಂತ. ಆ ಸಂದರ್ಭದ ಬಗ್ಗೆ ಏನು ಹೇಳ್ತೀರಾ ಅಂತ. ಬಹುಶಃ ಎಪಿಸೋಡನ್ನು ಸೂಕ್ಷ್ಮವಾಗಿ ಯಾರಾದರೂ ಗಮನಿಸಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ನಾನು ಕನ್ಫೆಷನ್ ರೂಮಿಗೆ ಹೋಗಿ ಬಿಗ್ ಬಾಸ್ ಹೇಳ್ತಾರೆ, ಜೋಡಿ ಮುರ್ಕೊಂಡು ಬೇರೆ ಇದು ಬರ್ತಾನೆ, ಏನು ಇದ್ರದ್ದು ಏನು ಟ್ರಂಪ್ ಕಾರ್ಡ್ ಆಟಗಾರ ಬರ್ತಾನೆ ಅಂತ. ಅಲ್ಲಿ ಟ್ರಂಪ್ ಕಾರ್ಡ್ ಆಟಗಾರ ತ್ರಿವಿಕ್ರಮಣ್ಣ ಅಂತ ಹೇಳ್ತಾರೆ. ನನಗೆ ಶಿಶಿರಣ್ಣನಿಗಿಂತ ಜಾಸ್ತಿ ತ್ರಿವಿಕ್ರಮಣ್ಣ ಕ್ಲೋಸ್ ಇದ್ದರು. ಆದರೆ ಹಾಗಂತ ಶಿಶಿರಣ್ಣನ ಜೊತೆ ಜೋಡಿ ಮುರ್ಕೊಂಡು ಆಟ ಆಡಬೇಕು ಅನ್ನೋ ಯಾವ ಯೋಚನೆಯೂ ನನಗಿರಲಿಲ್ಲ. ನಂದು ಅಲ್ಲಿ ಪರಿಸ್ಥಿತಿ ಹೆಂಗಿತ್ತು ಅಂತ ಕೇಳಿದ್ರೆ, ಜೋಡಿ ಮುರಿದುಕೊಂಡು ಆಟ ಆಡೋದು ಅಂತ ಬಂದಾಗ ಅದೇನೋ ಶಿಶಿರಣ್ಣನ ಜೊತೆ ಟೀಮ್ ಮುರ್ಕೊಂಡು ಇನ್ಯಾವತ್ತೂ ಅವರು ಕ್ಯಾಪ್ಟನ್ಸಿ ಓಟ ಇರೋದಿಲ್ಲ, ಅದೆಲ್ಲ ಏನೂ ಗೊತ್ತಿಲ್ಲ, ಒಳಗಡೆ ಏನೂ ಹೇಳೋದೂ ಇಲ್ಲ. ಮತ್ತು ನಾನು ಅದನ್ನು ಪ್ರಶ್ನೆನೂ ಮಾಡಲ್ಲ. ಬಿಗ್ ಬಾಸ್ ಹೀಗೆ ಇದ್ದಾಗ ನೀವು ಆಯ್ಕೆ ಮಾಡ್ಕೊಳ್ತೀರಾ ಕೇಳಿದಾಗ, ಹಾಂ ಬಿಗ್ ಬಾಸ್ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಟಕ್ ಅಂತ ಹೇಳ್ಬಿಡ್ತೀನಿ. ತುಂಬ ಯೋಚನೆ ಮಾಡಿದೆ. ಎಕ್ಸಾಮ್ ಹಾಲಲ್ಲಿ ನಾವು ಕ್ವಶನ್ನ ಸರಿಯಾಗಿ ಓದ್ಕೊಳ್ಳೋದೆ ಆನ್ಸರ್ ಬರ್ತೀವಿ ಗೊತ್ತಾ, ಆ ಥರದ ಸ್ಟೂಡೆಂಟ್ಗಳ ಪರಿಸ್ಥಿತಿ ನನ್ನಲ್ಲಿ ಆಗಿತ್ತು. ನಿಜವಾಗ್ಲೂ ಅದ್ರ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡಿಲ್ಲ. ಅದು ಕನ್ನಡ ಅರ್ಥ ಆಗಿಲ್ಲ ಅನ್ನೋದಲ್ಲ. ಜೋಡಿ ಮುರ್ಕೊಳ್ಳೋದು ಅಂದರೆ ಇದೊಂದು ಟಾಸ್ಕಿಗೆ ಇವ್ರು ಬರ್ತಾರೆ, 100 ಪಾಯಿಂಟ್ಸ್ ಬರುತ್ತೆ, ಗೆದ್ರೆ ಇನ್ನೊಂಚೂರು ಜಾಸ್ತಿ ಬರುತ್ತೆ. ಅದ್ರ ನಂತರ ನಾನು ಶಿಶಿರಣ್ಣ ಎಲ್ಲ ಮತ್ತೆ ಕ್ಯಾಪ್ಟನ್ಸಿ ಬಿಟ್ಟಕ್ಕೆ ಹೋಗ್ತೀವಿ. ಆ್ಯಂಡ್ ಇದನ್ನು ಶಿಶಿರಣ್ಣಗೂ ಈ ಥರದೊಂದು ಆಪ್ಷನ್ ಕೊಡ್ತಾರೆ ಅಂತ ನನ್ನ ಯೋಚನೆಯಲ್ಲಿದೆ. ಯಾಕೆಂದರೆ ಏನು ಬಿಗ್ ಬಾಸಿನ ತಾರತಮ್ಯ ಮಾಡಲ್ಲ, ಬರೀ ಹುಡುಗಿರಿಗೆ ಕೊಟ್ಟು ಇನ್ನೊಬ್ರಿಗೆ ಯಾರಿಗೂ ಕೊಡಲ್ಲ, ಆ ಥರದ್ದೇನೂ ಇರಲ್ಲ. ಸೊ ಎಲ್ಲರಿಗೂ ಈ ಆಪ್ಷನ್ ಕೊಡ್ತಾರೆ ಅನಿಸುತ್ತೆ. ಸೊ ಯಾರು ಚೂಸ್ ಮಾಡ್ಕೊತಾರೆ ಅವ್ರಿಗೆ ಸಿಗ್ಬೋದು ಅನ್ನೋ ಥರ ಇತ್ತು. ಬಿಟ್ಟರೆ ಈಗ ಶಿಶಿರಣ್ಣಂಗೆ ಏನೋ ಕೊಡ್ತಿದ್ರೇನೋ ಅನ್ನೋ ಥರದ್ದೆಲ್ಲ ಯೋಚನೆಗಳಿತ್ತು. ತುಂಬ ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಟಕ್ಕಂತ ಉತ್ತರ ಕೊಟ್ಟಿದ್ದು ನಾನು. ಅದು ಶಿಶಿರಣ್ಣಂಗೇನೋ ಅವ್ರು ನನ್ನ ನಾಮಿನೇಷನಿಂದ ಬಚಾವ್ ಮಾಡಿದ್ದಾರೆ, ಅವರಿಗೆ ಆದರೂ ನಾನು ಸ್ವಾರ್ಥ ತೋರಿಸ್ಬೇಕು ಅನ್ನೋದು ಯಾವ ಯೋಚನೆಯೂ ಇರಲಿಲ್ಲ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದು 5 ನಿಮಿಷ ಯೋಚನೆ ಮಾಡಿ ಬೇರೆಯವ್ರ ಥರ ಟೈಮ್ ತೊಗೊಂಡು ಯೋಚನೆ ಮಾಡಿದ್ದಿದ್ರೆ ಹೇಳ್ಬೋದಾಗಿತ್ತು, ಇವಳೆಲ್ಲ ಸ್ವಾರ್ಥ ಆಡಿದ್ಲು ಅಂತ. ನಾನು ಹೊರಗಡೆ ಬಂದಾಗ ಅದನ್ನೇ ಹೇಳ್ತೀನಿ ಶಿಶಿರಣ್ಣಗೆ, ಅಣ್ಣ ಇವರೆಲ್ಲ ಇಷ್ಟೊತ್ತು ಟೈಮ್ ತೊಗೋತಿದ್ದಾರಲ್ಲ ಕನ್ಫ್ಯೂಷನ್ ರೂಮಲ್ಲಿ, ನಾನೇನಾದ್ರು ತಪ್ಪು ಮಾಡಿದ್ನ, ನನಗೆ ಗೊತ್ತಾಗ್ತಿಲ್ಲ, ಟಕ್ಕಂತೆ ಹೋದೆ. ಎಲ್ಲರೂ ಹೇಳ್ತೀವಿ ನೀನೇನು ಇಷ್ಟು ಬೇಗ ಹೋಗಿ ಇಷ್ಟು ಬೇಗ ಬಂದೆ ಅಂತ. ಯಾಕಂದ್ರೆ ನಾನು ಅದನ್ನು ಯೋಚನೆ ಮಾಡಲಿಲ್ಲ. ಅವ್ರು ಹೇಳಿದ್ದನ್ನು ಇನ್ನೊಂದ್ಸಲ ರಿಪೀಟ್ ಕೇಳಿಸ್ಕೊಂಡು, ಇದು ಹಿಂಗೆ ಆಗುತ್ತಾ ಇದರ ಪರಿಣಾಮ ಅನ್ನೋದನ್ನು ಕೇಳಿಸ್ಕೊಂಡು ನಾನೇನಾದ್ರು ಉತ್ತರ ಕೊಟ್ಟಿದ್ದರೆ ಅದು ಅವ್ರಿಗೆ ನಾನು ಮೋಸ ಮಾಡಿದಾಗ ಆಗ್ತಿತ್ತು. ಆ ವಿಚಾರದಲ್ಲಿ ನಾನು ಆತ್ಮವಂಚನೆ ಖಂಡಿತ ಮಾಡ್ಕೊಂಡಿಲ್ಲ, ಮತ್ತು ಅದನ್ನು ಸುಳ್ಳು ಹೇಳಿಲ್ಲ. ಒಳಗಡೆ ಏನು ನಡೆದಿದೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಶಿಶಿರಣ್ಣಂಗೂ ಅದನ್ನೇ ಹೇಳ್ತಿದ್ದೆ, ಮೊದಲು ಹೋದ ತಕ್ಷಣ ಎಪಿಸೋಡ್ ನೋಡಿ, ನಿಮಗದು ಸರಿನ ತಪ್ಪಂದು ನಿಮಗೆ ಗೊತ್ತಾಗುತ್ತೆ ಅಂತ. ಆ ವಿಚಾರದಲ್ಲಿ ನಾನು ಅವತ್ತೇನು ಆಡಿದ್ದೆ ಮಾತು ಅದಕ್ಕೆ ಇವತ್ತಿಗೂ ಬದಲಾಗಿರ್ತೀನಿ. ಅವರ ಆಟಕ್ಕೆ ತೊಂದರೆ ಕೊಟ್ಟು ಮೋಸ ಮಾಡಿ ಜೋಡಿ ಮುರ್ಕೊಂಡು ಆಡಬೇಕು ಅನ್ನೋ ಯಾವ ಉದ್ದೇಶನೂ ನನಗಿರಲಿಲ್ಲ. ಎಸ್, ಅವರು ಬರುವಾಗ, ಅವರು ಎಲಿಮಿನೇಟ್ ಆಗಿ ಬರುವಾಗೂ ಹೇಳಿದರು, ನಾವು ಫಸ್ಟ್ ನಾನು ಹೇಗೆ ಯಾವ ಭಾವನೆಯಿಂದ ನೋಡ್ತಿದ್ದೀನೋ ಅದೇ ಭಾವನೆ ಕಂಟಿನ್ಯೂ ಆಗುತ್ತೆ, ನೀ ನನ್ನ ತಂಗಿನೇ ಅಂತ. ಹೊರಗಡೆ ಬಂದ ಮೇಲೆ ಶಿಶಿರ್ ಅವ್ರಿಗೆ ನೀವು ಕಾಲ್ ಮಾಡಿದ್ರ, ಮಾತನಾಡಿಸುವಂಥ ಒಂದು ಪ್ರಯತ್ನ ಆಯಿತಾ ಅಂತ. ಅಂದರೆ ಇನ್ನೂ ನನಗೆ ಮೊಬೈಲೇ ಸಿಕ್ಕಿಲ್ಲ. ಈಗ ನೀವೇ ಇಂಟರ್ವ್ಯೂಗಳಲ್ಲೇ ಬ್ಯುಸಿ ಇದ್ದೀನಿ, ಇನ್ನೂ ಮೊಬೈಲ್ ಸಿಕ್ಕಿಲ್ಲ. ಸೊ ಇನ್ನು ಮೊಬೈಲ್ ಆನ್ ಮಾಡಬೇಕಷ್ಟೇ, ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಏನೇನು ನೋಡಬೇಕು. ಆ ವಿಚಾರದಲ್ಲಿ ಶಿಶಿರಣ್ಣ ನನಗೆ ಒಬ್ಬ ನಿಜವಾಗ್ಲೂ ಅಣ್ಣನಾಗಿ ಇರ್ತಾರೆ. ಆ ಬಾಂಧವ್ಯವನ್ನು ಹಾಗೆ ಕಾಪಾಡ್ಕೊಳ್ಳೋ ಪ್ರಯತ್ನ ಖಂಡಿತ ನಾನು ಮಾಡ್ತೇನೆ. ಬಿಗ್ ಬಾಸ್ನಲ್ಲಿರುವಂಥ ಒಂದು ಬೇಸಿಕ್ ರೂಲ್ಸ್ ಅಂದರೆ ಕೆಲವೊಂದು ಪ್ರೋಟೋಕಾಲ್ಸಲ್ಲಿ ಹೊರಗಡೆ ವಿಚಾರಗಳನ್ನು ಒಳಗೆ ಹೇಳಬಾರ್ದು, ಅಥವಾ ಒಳಗೆ ನಡೀತಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇರುತ್ತೆ. ಬಟ್ ಆ್ಯಕ್ಚುಲ್ ಆಗಿ ಡಾಕ್ಟ್ರ್ ಹತ್ರ ನೀವು ಹೋದಾಗ ಏನು ನಡೆದಿತ್ತು, ಅಲ್ಲಿ ಏನಾಯಿತು ಅಂತ. ಹೌದು, ಸುದೀಪ್ ಸರ್ ನಿಮಗೆ ಕ್ಲಾಸ್ ತೊಗೊಂಡಿದ್ರು, ಬುದ್ಧಿ ಹೇಳಿದರು. ಸೊ ಆ ಒಂದು ಸನ್ನಿವೇಶದ ನಂತರ ಏನು ಬದಲಾಯಿತು ಮತ್ತು ನೀವೇನು ಕಲ್ತ್ರಿ ಅಂತ. ಅಂದರೆ ಪ್ರೋಟೋಕಾಲ್ ಮುರಿಬಾರ್ದಾಗಿತ್ತು. ಸುದೀಪ್ ಸರ್ ಕೊನೆಗೂ ಹೇಳಿದಷ್ಟೇ, ಕೇಳಬಾರ್ದಾಗಿತ್ತು, ಕೇಳಿದ್ದೀರಿ, ಅದನ್ನು ಮತ್ತೆ ಹೇಳಬಾರ್ದಾಗಿತ್ತು, ಹೇಳಿದಿರಿ. ಸಹಜ ನಾವು ಒಂದು ಸ್ವಲ್ಪ ಈ ಪತ್ರಕರ್ತರ ಬುದ್ಧಿ ಅನ್ನೋದಿದೆ ಅಲ್ಲ, ಅದು ಎಲ್ಲೂ ಹೋದ್ರೂ ಬಿಡಲ್ಲ. ನಮ್ಮದೊಂಥರ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋ ಥರ. ಯಾರು ಕರೆದ್ರೂ ಅವ್ರ ಹತ್ರ ಏನೋ ಒಂದು ಕೆದಕಿ ಇನ್ನೇನೋ ಒಂದು ಹೇಳಿ ಬಾಯಿ ಬಿಡ್ಸೋದು ನಮ್ಗೆ ಸಹಜವಾಗಿ ಬಂದಿರೋಂಥ ಬುದ್ಧಿ. ಅದು ಬರ್ತೆ ಬಂದಿರುತ್ತೆ ಅನ್ಸುತ್ತೆ ಜರ್ನಲಿಸ್ಟ್ಗಳಿಗೆ. ಏನಾದರೂ ಒಂದು ವಿಚಾರ ಯಾರೇ ಕೂತ್ಕೊಂಡಿರಲಿ ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡೋದು, ಕೆದಕೋದು ಸಹಜವಾಗಿ ಬಂದಿರೋ ಬುದ್ಧಿ. ಅದರಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ ಯಾರಾದರೂ ಮಾತಕ್ಕೆ ಸಿಕ್ಬಿಟ್ರೆ. ಸೊ ಅದೆಲ್ಲ ಒಂದು ಕಡೆ ಮುಳುವಾಯಿತು ಅಂತ ಅನಿಸುತ್ತೆ. ನಾನು ಸ್ವಲ್ಪ ಸಹಜವಾಗಿ ಯಾವುದೋ ಒಂದು ಸುದ್ದಿ ಸಿಕ್ಕಿದಾಗ ಅದನ್ನು ಅದ್ರ ಒಳಗಿನ ಆಳವನ್ನು ಕೆದಕೋದು ಪ್ರತಿಯೊಬ್ಬ ಪತ್ರಕರ್ತನಿಗೂ ಡಿಫಾಲ್ಟಾಗಿ ಬಂದಿರುತ್ತಂತೆ. ಬಹುಶಃ ಆ ಗುಣ ಅಲ್ಲೊಂಚೂರು ಇದಾಯಿತು. ಆ ಪ್ರೋಟೋಕಾಲ್ ನಾನು ಮುರಿದಿದ್ದು ನಾನು ತಪ್ಪಾಯಿತು ಅಂತ ನಿಜವಾಗ್ಲೂ ಅನಿಸ್ತು. ಯಾಕಂದರೆ ಪ್ರೋಟೋಕಾಲ್ ಅಂತ ಬಂದಾಗ ಎಲ್ಲನೂ ಪ್ರೋಟೋಕಾಲೇ. ಹೊರಗಿನ ವಿಚಾರಗಳನ್ನು ಹೇಳದೇ ಇರೋದು, ಮತ್ತು ಮೈಕ್ ಹಾಕೊಳ್ಳೋದು, ನಿದ್ದೆ ಮಾಡೋದು, ಪಿಸೋದು, ನಿಲ್ಲಿ ಮಾತಾಡೋದು, ಇದೆಲ್ಲವೂ ಕೂಡ ಪ್ರೋಟೋಕಾಲೇ. ಸೊ ಎಲ್ಲ ಪ್ರೋಟೋಕಾಲ್ಗಳನ್ನು ಫಾಲೋ ಮಾಡಲೇಬೇಕಾಗತ್ತೆ ನಾವು. ಸೊ ಆ ವಿಚಾರದಲ್ಲಿ ಎಲ್ಲೋ ಒಂದು ಸಲ ಮತ್ತು ನಾನು ಹೇಳಿದ್ದು ಸುಳ್ಳು ಅನ್ನೋ ಥರ ಏನೂ ಇರಲಿಲ್ಲ. ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ನಾನು ಏನು ಹೇಳಿದ್ದೆ. ಅದನ್ನು ಒಂದು ತಿಂಗಳ ನಂತರ ಸುದೀಪ್ ಸರು ಎಲ್ಲರಿಗೂ ವೀಕೆಂಡಲ್ಲಿ ಹೇಳೋದಕ್ಕೆ ಶುರು ಮಾಡಿದರು. ಸೊ ಅದರದ್ದೇ ಆ ಪ್ರೋಟೋಕಾಲ್ನ ಮುರಿಬಾರ್ದಾಗಿತ್ತು ಅನ್ನೋದ್ರ ಬಗ್ಗೆ ನಂಗೆ ಬೇಸರ ಇದೆ.